ಈ ಹಂಸ ಅನ್ನೋರು ಗೂಂಡಾಗಿರಿ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ. ಜನ ಸೇರಿಸಿ ತುಂಬ ದೋಂಬಿ ರಾಧ ಅಂತ ಮಾಡಿ ಎಲ್ಲ ಮಾಡಿಬಿಟ್ರು. ಈ ಹಂಸ ಅವರು ಬಳಸೋ ಭಾಷೆ ಇದೆಯಲ್ಲ ಮೇಡಮ್, ಯಾವ ಹೆಣ್ಣು ಆ ಭಾಷೆ ಬಳಸಲ್ಲ. ತೀರಾ ಅಷ್ಟು ಹೊಲಸು, ಬರೀ ಸೊಂಟದ ಕೆಳಗಡೆ ಮಾತುಗಳೇ ಮಾತಾಡೋದು. ನಿನ್ನ ಕೊಲೆ ಮಾಡಿಸ್ಬಿಡ್ತೀನಿ ನಾನು, ಸಾಯಿಸ್ಬಿಡ್ತೀನಿ ನಾನು ಅಂತ ಹೇಳೋದು, ಹಿಂಗೆಲ್ಲ ಅಲಿಗೇಷನ್ಸ್ ಮಾಡ್ತಾರೆ. 180 ಎಪಿಸೋಡ್ ಅಂತ ಆದಾಗ ನಮಗೆ 1 ಕೋಟಿ ಲಾಸ್ ಈ ಪ್ರಾಜೆಕ್ಟ್. ಎಂಥ ಟ್ಯಾಂಟ್ರಮ್ಸ್ ಅಂದರೆ ಮೇಡಮ್, ಈ ಆರ್ಟಿಸ್ಟು ಹಂಸ ಅನ್ನೋರು 12 ಗಂಟೆ ಕಡಿಮೆ ರೆಡಿ ಆಗಲ್ಲ ಮೇಡಮ್, ಸಂಜೆ 7:30 ಮೇಲೆ ಇರೋದಿಲ್ಲ. ಇಂಥವ್ರು ಇಟ್ಕೊಂಡು ಪ್ರೊಡಕ್ಷನ್ ಯಾವ ಪ್ರೊಡಕ್ಷನ್ ಬರಾಗುತ್ತೆ? ಒಂದು ದಿನಕ್ಕೆ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಮೇಡಮ್ ಪ್ರೊಡಕ್ಷನಲ್ಲಿ. ಅರ್ಧ ದಿನ ಇವ್ರುಗಳೇ ಟೈಮ್ ತಿಂದ್ಬಿಡ್ತಾರೆ. ಈಗ ನೆಕ್ಸ್ಟ್ ನಾನೆಲ್ಲ ಪೇಮೆಂಟ್ ಸೆಟ್ಲ್ ಮಾಡ್ತೀನಿ. ಹೋಗಿರೋ ಮರ್ಯಾದೆ ಯಾರು ಕೊಡ್ತಾರೆ ನನಗೀಗ? ಒಂದು ನಿರ್ಮಾಪಕನಿಗೆ ಇಷ್ಟು ಕೆಟ್ಟದಾಗಿ ನಡೆಸ್ಕೊಳ್ಳೋ ಅವಶ್ಯಕತೆ ಇದೆಯಾ? 1 ವರ್ಷ ತೋರಿಸೋದನ್ನ ದಯವಿಟ್ಟು ಯಾರು ನಂಬಬೇಡಿ. 2 ವರ್ಷ ಕಥೆ ಇರುತ್ತೆ, ದಯವಿಟ್ಟು 2 ವರ್ಷ ಕಥೆನ ಕೇಳಿ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಸೊ ನಿನ್ನೆಯಿಂದ ಒಂದು ಸೀರಿಯಲ್ ತಂಡ, ವಸುದೇವ ಕುಟುಂಬ ಅನ್ನೋ ಒಂದು ಸೀರಿಯಲ್ ತಂಡ, ನಿರ್ಮಾಪಕರು ಹಾಗೆ ಡೈರೆಕ್ಟರ್ ಆಗಿರುವಂತಹ ಕೋರಮಂಗಲ ಅನಿಲ್ ಅವ್ರ ಮೇಲೆ ಒಂದು ಅಪವಾದನೆಯನ್ನು ಹಾಕ್ತಾರೆ. ಸೊ ಅದರ ಬಗ್ಗೆ ಸಾಕಷ್ಟು ಅವರು ಜನಗಳಿಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅವರು ನಮ್ಮ ಹಣವನ್ನು ಕೊಟ್ಟಿಲ್ಲ, ನಮ್ಮದೇ ಹಣವನ್ನು ಅವ್ರು ಕೊಡ್ತಾ ಇಲ್ವ ಅನ್ನುವಂಥದ್ದೊಂದು ಸಾಕಷ್ಟು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಸೊ ಇವತ್ತು ನಮ್ಮ ಜೊತೆ ಅವರೇ ಇದ್ದಾರೆ, ಕೋರಮಂಗಲ ಅನಿಲ್ ಅವರು ನಮ್ಮ ಜೊತೆ ಭಾಗಿಯಾಗ್ತಾ ಇದ್ದಾರೆ. ಸೊ ಅವ್ರ ಹತ್ರ ಕೇಳೋಣ ಏನಾಯಿತು, ಯಾಕೆ ಪೇಮೆಂಟ್ ಡಿಲೇ ಆಯಿತು, ಏನು ವಿಷಯ ಅನ್ನೋದನ್ನು ಅವ್ರ ಹತ್ರನೇ ಕೇಳ್ಕೊಳ್ಳೋಣ ಬನ್ನಿ. ಹಾಯ್ ಸರ್, ಹೇಗಿದೆ? ನಮಸ್ತೆ, ಚೆನ್ನಾಗಿದೆ ಸರ್. ಅದೇನು ಸ್ಟೇಟ್ಮೆಂಟ್, ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಹಣ ಕೊಟ್ಟಿಲ್ಲ ಆ ಥರ ಅನ್ನುವಂಥದ್ದು. ಸೊ ನೀವೇನು ಜನಗಳಿಗೆ ಕ್ಲಾರಿಟಿ ಕೊಡ್ತಿದ್ದೀರಾ ಇದ್ರ ಬಗ್ಗೆ? ಈಗ ನಮ್ಮದು ವಸುದೇವ ಕುಟುಂಬ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀವಿ. ಅದು 181 ಎಪಿಸೋಡ್ಗೆ ಪ್ರೊಡಕ್ಷನ್ ಹೌಸನ್ನು ಚೇಂಜ್ ಮಾಡೋದು. ಇತ್ತೀಚೆಗೆ ಆ ಥರ ಶುರು ಆಗಿದೆ, ಬೇರೆ ಪ್ರೊಡಕ್ಷನ್ಗೆ ಕೊಡೋದು, ಹೊಸ ಪ್ರೊಡಕ್ಷನ್ ಚೇಂಜ್ ಮಾಡೋದು, ಆ ಥರದ್ದೆಲ್ಲ ನಡೀತಾ ಇದೆ ಎಲ್ಲ ಕಡೆನೂ. ಹಾಗೆ ನಮ್ಮದು ಚೇಂಜ್ ಆಯಿತು ಪ್ರೊಡಕ್ಷನ್ ಹೌಸ್. ಹಾಗೆ ಚೇಂಜ್ ಆದಾಗ ಏನಾಗುತ್ತೆ, ಈಗ 180 ಎಪಿಸೋಡು ಅಂತ ಆದಾಗ ನಾವೇನು ದುಡ್ಡು ಹಾಕಿರ್ತೀವಿ, ಇನಿಷಿಯಲ್ ಆಗಿ ನಾವೇನು ಮಾಡಿರ್ತೀವಿ, ತುಂಬ ದುಡ್ಡು ಖರ್ಚು ಮಾಡಿರ್ತೀವಿ. ಅದು ನಮಗೆ 180 ಎಪಿಸೋಡ್ ಲೆವೆಲಲ್ಲಿ ರಿಕವರಿ ಆಗೋಲ್ಲ. ಆ ದುಡ್ಡು ರಿಕವರಿ ಆಗಬೇಕಂದ್ರೆ ಇವತ್ತಿನ ಕಾಲಕ್ಕೆ ಕಡಿಮೆ ಅಂದರೂ ಒಂದು 800 ಎಪಿಸೋಡ್ ಹೋಗಬೇಕು. ಆವಾಗಲೇ ನಾವು ಏನು ದುಡ್ಡು ಹಾಕಿರ್ತೀವೋ ಅದು ವಾಪಸ್ ಬರೋದು. ಅಂದರೆ ನಾವೇನು ಇದಕ್ಕೆ ಕಡಿಮೆ ಅಮೌಂಟ್ ಹಾಕಿರೋದಿಲ್ಲ. ಹತ್ತತ್ರ ಬಿಗಿನಿಂಗಲ್ಲಿ 1.5 ಕೋಟಿ ನಾವು ದುಡ್ಡು ಹಾಕಿರ್ತೀವಿ ಇದಕ್ಕೆ. ಇನಿಷಿಯಲ್ ಲಾಂಚ್ ಚಾನಲಿಂದ ಏನು ಅಮೌಂಟ್ ಬರುತ್ತೆ ಅದು ಬರೋ ಅಷ್ಟೊತ್ತಿಗೆ ನಮ್ದು ಆಲ್ರೆಡಿ 1.5 2 ಕೋಟಿ ರೀಚ್ ಆಗಿಬಿಡುತ್ತೆ. ಈ ಸಿಚುವೇಷನಲ್ಲಿ 180 ಎಪಿಸೋಡ್ ಅಂತ ಆದಾಗ ನಮಗೆ 1 ಕೋಟಿ ಲಾಸ್ ಈ ಪ್ರಾಜೆಕ್ಟು. 1 ಕೋಟಿ ಲಾಸ್ ಆಯಿತು. ಹಂಗಂತ ಹೇಳಿ ನಾವು ಯಾರ್ದು ಪೇಮೆಂಟು ಡ್ಯೂ ಮಾಡಿಲ್ಲ. ಅಂದರೆ ಪೇಮೆಂಟ್ ಕೊಡಲ್ಲ ಅಂತ ಹೇಳಿಲ್ಲ, ನಾವು ಇನ್ನೇನೋ ಮಾಡ್ತೀವಿ ಅಂತ ಹೇಳಿಲ್ಲ, ಏನೂ ಮಾಡಿಲ್ಲ. ನಮ್ಮ ಸೀರಿಯಲ್ಲು ನಮ್ಮ ಪ್ರೊಡಕ್ಷನಿಂದ ಟೆಲಿಕಾಸ್ಟ್ ಲಾಸ್ಟ್ ಆಗಿದ್ದು ಮಾರ್ಚ್ 18 ಅಂದರೆ ಹೋದ ತಿಂಗಳು 18. ಇವತ್ತು ಮೇ 2, ಅಂದರೆ 1 ತಿಂಗಳ ಮೇಲೆ 15 ದಿವಸ ಆಗಿದೆ, 1.5 ತಿಂಗಳಾಗಿದೆ. ಸೀರಿಯಲ್ ಮುಗಿದ ಮೇಲೆ, ಅಂದರೆ ನಮ್ಮಿಂದ ಆಚೆ ಹೋದ ಮೇಲೆ ನಾವು ಡಿಸೆಂಬರ್ ಪೇಮೆಂಟ್ ಮಾಡಿದ್ದೀವಿ. ಯಾವಾಗ? ಮಾರ್ಚ್ 18 ನಂತರ ಡಿಸೆಂಬರ್ ಪೇಮೆಂಟ್ ಮಾಡಿದ್ದೀವಿ. ನೆಕ್ಸ್ಟ್ ಪೇಮೆಂಟ್ ನಮ್ಮ ಟರ್ಮ್ಸ್ ಯಾವಾಗಲೂ ಇರೋದು 25th, ಎವ್ರಿ ಮಂತ್ 25th ಪೇಮೆಂಟ್ ಟರ್ಮ್ಸ್ ಅಂತ ಇರೋದು. 7-8 ತಿಂಗಳಿಂದ ಕಂಟಿನ್ಯೂಸ್ ಆಗಿ ನಾವು 25ನೇ ತಾರೀಕು ಪೇಮೆಂಟ್ ಅಂತಲೇ ಮಾಡಿರೋದು. ಈಗ ಯಾವಾಗ ಸಡನ್ನಾಗಿ ಸೀರಿಯಲ್ ಕ್ಲೋಸ್ ಅಂತ ಆದಾಗ ನಮಗೇನಾಗುತ್ತೆ, ಫಂಡಿಂಗಲ್ಲಿ ಸಮಸ್ಯೆ ಆಗಿಬಿಡುತ್ತೆ. ಅಂದರೆ ನಾವೇನು ಪೂರ್ತಿ ದುಡ್ಡು ನಾವೇ ಹಾಕಿರೋದಿಲ್ಲ. ಕೆಲವೊಂದು ಫೈನಾನ್ಸ್ ತಂದಿರ್ತೀವಿ, ಲೋನ್ ತಂದಿರ್ತೀವಿ, ಈ ಥರದ್ದೆಲ್ಲ ಸಮಸ್ಯೆಗಳಿರುತ್ತೆ. ಏನಾಗ್ಬಿಡ್ತಾರೆ, ಎಲ್ಲರೂ ಪ್ಯಾನಿಕ್ ಆಗಿಬಿಡ್ತಾರೆ ಆ ಟೈಮಲ್ಲಿ. ನಮ್ಮ ದುಡ್ಡು ಎಲ್ಲಾಗುತ್ತೆ, ಏನಾಗುತ್ತೆ, ಪ್ಯಾನಿಕ್ ಆಗಿಬಿಡ್ತಾರೆ. ಹಂಗಾದಾಗ ನಾವೇನು ಮಾಡ್ತೀವಿ, ಈಗ ಸಡನ್ನಾಗಿ ಕ್ಲೋಸ್ ಅಂತ ಆದಾಗ ನಾವೇನು ಮಾಡಬೇಕು, ಅಮೌಂಟನ್ನ ಸ್ವಲ್ಪ ಡಿವೈಡ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ಇಷ್ಟಿಷ್ಟು ಅಂತ ಕೊಡಬೇಕು. ಎಲ್ಲರೂ ಪ್ಯಾನಿಕ್ ಆಗಿ ಆಗಿದ್ದಾರೆ. 100 ರೂಪಾಯಿ ಕೊಡೋನು ಪ್ಯಾನಿಕ್ ಆಗ್ತಾನೆ, 1,00,000 ರೂಪಾಯಿ ಕೊಟ್ಟಿರೋನು ಪ್ಯಾನಿಕ್ ಆಗ್ತಾನೆ. ಸೊ ನಾವೇನು ಮಾಡಬೇಕು, ಎಲ್ರಿಗೂ ಸಮನಾಗಿ ಹಂಚಬೇಕು. ಹಂಗೆ ಹಂಚಬೇಕು ಅಂದಾಗ ನಮ್ಮ 1 ಕೋಟಿ ಲಾಸು ಅಂದಾಗ ನಾವು ಫೈನಾನ್ಸ್ ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಟೈಮು ತೊಗೊಳುತ್ತೆ. ಸಡನ್ನಾಗಿ 1 ಕೋಟಿ ಯಾರೋ ನಮ್ಗೆ ಬಂದು ಕೊಟ್ಕೊಡೋದಿಲ್ಲ. ಆಮೇಲೆ ಈಗ ನಮ್ಮ ಹತ್ರ ಪ್ರಾಜೆಕ್ಟು ಇಲ್ಲದ್ರಿಂದ ನಾವು ಫೈನಾನ್ಸ್ ತೊಗೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಬೇರೆ ಏನೋ ಸ್ವಲ್ಪ ಸಮಸ್ಯೆ ಆಗುತ್ತೆ, ಎಲ್ಲೋ ಒಂದು ಕಡೆ ಅರೇಂಜ್ ಮಾಡಿ ಮಾಡ್ಬೋದು. ಅದಕ್ಕೆ ಸಮಯ ಬೇಕು. ಈಗೇನಿದು ಮುಗಿದು 1 ವರ್ಷ ಆಗಿಲ್ಲ, 2 ವರ್ಷ ಆಗಿಲ್ಲ, ಬರೀ 1.5 ತಿಂಗಳಾಗಿದೆ. 1.5 ತಿಂಗಳಲ್ಲಿ ನಾವು ಆಲ್ರೆಡಿ 1 ಪೇಮೆಂಟ್ ಮಾಡಿದ್ದೀವಿ. ಈ ಮಂತ್ ಅಂದರೆ ಹಿಂದಿನ ಮಂತ್ ಬಂತಲ್ಲ, ಏಪ್ರಿಲ್ 25ಕ್ಕೆ ಪಾರ್ಷಿಯಲ್ ಪೇಮೆಂಟ್ ಅಂತ ಮಾಡಿದ್ದೀವಿ. 25%. 25% ಏನು ಕಡಿಮೆ ಅಮೌಂಟ್ ಆಗಿರೋಲ್ಲ. 6 ಲಕ್ಷ ರೂಪಾಯಿ ನಮಗೆ ಬಿದ್ದಿದೆ, ಎಲ್ಲರಿಗೂ ಸೇರಿ, ಟೆಕ್ನಿಷಿಯನ್, ಆರ್ಟಿಸ್ಟು ಎಲ್ಲರೂ ಸೇರಿ 6 ಲಕ್ಷ ರೂಪಾಯಿ ಬಿದ್ದಿದೆ. ನಾವು ಹೇಳ್ತಿರೋದೇನು, ಪೇಮೆಂಟ್ ಎಲ್ಲರಿಗೂ ಮಾಡ್ತೀವಿ, ಸ್ವಲ್ಪ ಟೈಮ್ ಕೊಡಿ ಅಂತ ನಾವು ಕೇಳ್ತೀವಿ, ಮಾಡಲ್ಲ ಅಂತ ಹೇಳ್ತಿಲ್ಲ. ಅಷ್ಟಕ್ಕೆ ಏನು ಮಾಡೋದು, ಈಗ ಎವ್ರಿ ಮಂತ್ 25th ಅಂತ ನಮ್ಮ ಪೇಮೆಂಟ್ ಟರ್ಮ್ಸ್ ಇರೋದು. ನಾವು ಕೊಡ್ತೀವಿ ಅಂತ ಹೇಳಿದಾಗ ಈ ಹಂಸ ಏನು ಮಾಡಿದ್ರು, ಹಂಸ ಮತ್ತು ಆ ಚೈತ್ರ ಅನ್ನೋ ಹುಡುಗಿ ಜೊತೆ ಇನ್ನೂ ಒಂದು 3 ಜನ ಬಂದ್ಬಿಟ್ಟು ನಮ್ದು ಇನ್ನೂ ಸೀರಿಯಲ್ ನಡೀತಾ ಇದೆ, ನಿನ್ನ ಜೊತೆ ನನ್ನ ಕತೆ ಅಂತ ನಡೀತಾ ಇದೆ.
ಆ ಸೆಟ್ಟಿಗೆ ಬಂದು ಈ ಹಂಸ ಅನ್ನೋರು ಗೂಂಡಾಗಿರಿ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ. ದುಡ್ಡು ನಂಗೆ ಇವಾಗ ಬೇಕೇ ಬೇಕು, ಕೊಡಲೇಬೇಕು. ನಾವು ಹೇಳ್ತಾ ಇದ್ದೀವಿ, ನಮಗೆ ಈ ಥರ ಆಗಿದೆ, ಸಮಯ ಕೊಡಿ. 7-8 ತಿಂಗಳಿಂದ ನಾವು ದುಡ್ಡು ಕೊಟ್ಟಿದ್ದೀವಿ, ಯಾರಿಗೂ ಏನೂ ಮೋಸ ಮಾಡಿಲ್ಲ, ಸ್ವಲ್ಪ ಸಮಯ ಕೊಡಿ. ಸಡನ್ನಾಗಿ ಬೇಕು ಅಂದರೂ ಕಷ್ಟನೇ ಅಂತ ಹೇಳಿದ್ರು, ಕೇಳಲಿಲ್ಲ. ಬಂದು ಕಿರ್ಚಾಡಿ ಕೂಗಾಡಿ ಒಂದು 100 ಜನ ಸೆಟ್ಟಲ್ಲಿದ್ದರು. ಅಷ್ಟು ಜನದ ಮುಂದೆ ಕೂಗಾಡಿ ಕಿರ್ಚಾಡಿ ಎಲ್ಲರೂ ಏನು ಮಾಡಿದ್ರು, ನಾವು ಲೀಗಲಾಗಿ ಹೋಗ್ತೀವಿ ಅಂತೆಲ್ಲ ಹೇಳ್ಬಿಟ್ಟು ಹೋದರು. ಸರಿ, ಲೀಗಲಾಗಿ ಹೋಗ್ತಿರಲ್ಲ, ಹೋಗಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದ್ವಿ. ನಾವೊಂದು ಅಷ್ಟು ಜನಕ್ಕೆ ಯಾರ್ಯಾರು ಬಂದು ಗಲಾಟೆ ಮಾಡಿದ್ರು ಅವ್ರು ಅಷ್ಟು ಜನಕ್ಕೆ ಬಿಟ್ಬಿಟ್ಟು ಬಾಕಿಯವರಿಗೆಲ್ಲ 25% ಪೇಮೆಂಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಇದೇ ಥರ ಕೊಡ್ತಾ ಹೋಗ್ತೀವಿ, ನಮಗೆ ಸ್ವಲ್ಪ ಆದಂಗೆ ಕೊಡ್ತೀವಿ ಅಂತ ನಾವು ಇದು ಮಾಡಿದ್ವಿ. ಆದಂಗೆ ಆದಷ್ಟು ಬೇಗ ಕೊಡ್ತೀವಿ, ಫೈನಾನ್ಸ್ ಆದ ತಕ್ಷಣ ನಾವು ಕೊಡ್ತೀವಿ ಅಂತಲೇ ಇದು ಮಾಡಿದ್ವಿ. ಎಲ್ಲೂ ನಾವು ಕೊಡೋದೇ ಇಲ್ಲ ಮಾಡೋದೇ ಇಲ್ಲ ಅಂತ ಹೋಗೋದಿಲ್ಲ. ನಿನ್ನೆ ಏನು ಮಾಡೋದು, ನಿನ್ನೆ ನಮ್ಮದು ಇದು ಹೋಟೆಲ್ ಓಪನಿಂಗ್ ಇತ್ತು. ಹಂಸ ಜೊತೆಗೆ ಚೈತ್ರ ಅನ್ನೋ ಹುಡುಗಿ ಬಂದು, ಜೊತೆಗೆ ಟೆಕ್ನಿಷಿಯನ್ನು ಒಂದು 20-25 ಜನ ಎಲ್ಲ ಕರ್ಕೊಂಡು ಬಂದು ತುಂಬ ಗಲಾಟೆ ಮಾಡಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಇಲ್ಲಿ ಫುಲ್ಲು ಜನ ಸೇರಿಸ್ಬಿಟ್ಟಿದ್ರು ಮೇಡಮ್. ಜನ ಸೇರಿಸಿ ತುಂಬ ದೊಂಬಿ ರಾಧ ಅಂತ ಮಾಡಿ ಎಲ್ಲ ಮಾಡಿಬಿಟ್ರು. ನಂಗೆ ದುಡ್ಡು ಬೇಕು, ಪೇಮೆಂಟ್ ಬೇಕು, ಈಗಲೇ ಬೇಕು ಅಂತೆಲ್ಲ ರಾಧ ಅಂತ ಮಾಡೋದು. ನಾನು ಹೇಳೋದು ಮೇಡಮ್, ಈಗ ನಾನು ಫಸ್ಟ್ ಟೈಮ್ ಸೀರಿಯಲ್ ಪ್ರೊಡಕ್ಷನ್ ಮಾಡ್ತಾಯಿಲ್ಲ. ನಂದು ಆಯಿತು ಒಂದು 5ರಿಂದ 6 ಸೀರಿಯಲ್ ಆಯಿತು ಪ್ರೊಡಕ್ಷನ್ ಮಾಡಿ. ಒಂದು 6 ವರ್ಷ 7 ವರ್ಷದಿಂದ ಪ್ರೊಡಕ್ಷನಲ್ಲಿ ಇದ್ದೀನಿ. 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಡೈರೆಕ್ಷನ್ನು ಸುಮಾರು ಒಂದು 10-12 ಸೀರಿಯಲ್ ಡೈರೆಕ್ಷನ್ ಮಾಡಿದ್ದೀನಿ ನಾನು. ಅಂದರೆ ಆ ರೀತಿ ನಾನು ಇದು ದುಡ್ಡು ಕೊಡದಲೇ ಏನೂ ಮಾಡ್ದಲೇ ಈ ಥರ ಮೋಸ ಮಾಡ್ಕೊಂಡು ನಾನು ಬಂದಿದ್ರೆ ಮೇಡಮ್, ಇಷ್ಟು ವರ್ಷ ಇಂಡಸ್ಟ್ರಿ ಇರ್ತಿರ್ಲಿಲ್ಲ. ಒಂದು ಆಮೇಲೆ ಇಷ್ಟು ಸೀರಿಯಲ್ಲು ಪ್ರೊಡಕ್ಷನ್ ಮಾಡ್ತಿರ್ಲಿಲ್ಲ. ನಾವು ಹೇಳಿ ಹೋಗೋ ಕಾರಣ ಅಂತ ಒಂದು ಸೀರಿಯಲ್ ಬಂತು, ರವಿ ಬೆರಳೆಗೆರೆ ಸರ್. ಆ ಸೀರಿಯಲ್ನ ಟೆಲಿಕಾಸ್ಟ್ ನಾವು ಒಂದಷ್ಟು ದಿನ ಶೂಟಿಂಗ್ ಮಾಡಿದ್ವಿ. ಶೂಟಿಂಗ್ ಮಾಡಿ ಅದು ಟೆಲಿಕಾಸ್ಟ್ ಆಗಲಿಲ್ಲ. ನನಗೆ ಅದರಲ್ಲಿ ಒಂದು 75 ಲಕ್ಷ ಲಾಸ್ ಆಯಿತು. ಆದರೂ ಕೂಡ ನಮ್ಮ ಟೆಲಿಕಾಸ್ಟೇ ಆಗಿಲ್ಲ ಅನ್ನೋ ಕಾರಣ ಇದ್ದರೂ ಕೂಡ ಯಾವುದೇ ಟೆಕ್ನಿಷಿಯನ್ಗಾಗಲಿ ಯಾವುದೇ ಆರ್ಟಿಸ್ಟ್ಗಾಗಲಿ ಒಂದೇ ₹1 ಪೇಮೆಂಟ್ ಡ್ಯೂ ಇಟ್ಟಿಲ್ಲ. ಬೇಕು ಕ್ರಾಸ್ ಚೆಕ್ ಮಾಡ್ಕೋಬೋದು. ಇದ್ರ ಹಿಂದಿನ ಸೀರಿಯಲ್ಗಳು ನಾವು ಮಾಡಿರೋದೆಲ್ಲ ಗೊತ್ತೇ ಇರೋದು ಎಲ್ಲರಿಗೂ, ಕ್ರಾಸ್ ಚೆಕ್ ಮಾಡ್ಕೋಬೋದು. ಅಥವಾ ಯಾರಾದರೂ ಕೇಳಬಹುದು, ನಾವೇನೋ ಡ್ಯೂ ಇಟ್ಟಿದ್ದೀವ, ಅದು ಮಾಡಿದ್ದೀವ, ಇದು ಮಾಡಿದ್ದೀವ ಅಂತ. ಆಮೇಲೆ ಇನ್ನೊಂದು ಅಲಿಗೇಷನ್ ಏನು ಮಾಡ್ತಾರೆ, ಓಡೋಗ್ಬಿಟ್ಟಿದ್ದಾರೆ ಅನ್ನೋ ಥರ ಅಲಿಗೇಷನ್ ಮಾಡ್ತಾರೆ. ಓಡೋಗ್ಬಿಟ್ಟಿದ್ರೆ ಈಗ ನೋಡಿ ಮೇಡಮ್, ನಮ್ದು ಇನ್ನೊಂದು ಸೀರಿಯಲ್ ನಡೀತಾರೆ, ಇನ್ನೊಂದು ಜೊತೆ ನನ್ನ ಕತೆ ಸೀರಿಯಲ್ ನಮ್ಮದೇ ಪ್ರೊಡಕ್ಷನ್ ಅದು ನಡೀತಾರೆ. ನಾನು ಅಲ್ಲೇ ಇರ್ತೀನಿ, ನಾನೆಲ್ಲಿ ಓಡೋಕ್ಕೆ ಸಾಧ್ಯ? ಆಮೇಲೆ ಆ ರೀತಿ ಯಾರಿಗೂ ಪೇಮೆಂಟ್ ಕೊಡೋದಲ್ಲೇ ಓಡೋದಾಗಿದ್ರೆ ಮೇಡಮ್, ಇದು ನಾಗರಬಾವಿ ಸರ್ಕಲ್ಲು ಮೇನ್ ರೋಡ್ ಮುಂದೆ ಈ ಹೋಟ್ಲು ಅಂತ ಮಾಡಿರೋದು. ಏನಕ್ಕಂದರೆ ತುಂಬ ಅಲ್ಲಿ ಲಾಸ್ ಆಗಿರೋದ್ರಿಂದ ಜೀವನಕ್ಕೆ ಅಂತ ಏನೋ ಒಂದು ಸೇಫ್ಟಿ ಸೈಡ್ ಮಾಡ್ಕೋಬೋದಲ್ಲ, ಬ್ಯಾಕಪ್ಪು ಅಂತ ಹೇಳ್ಬಿಟ್ಟು ಮಾಡಿರೋದು. ಅವ್ರು ಇದನ್ನು ಅಲಿಗೇಷನ್ ಮಾಡ್ತಿರೋದೇನೋ ನಮ್ಮೆಲ್ಲರ ಪೇಮೆಂಟು ತೊಗೊಂಬಿಟ್ಟು ಹೋಟ್ಲು ಮಾಡಿಟ್ಟಿದ್ದಾರೆ ಅಂತ. ಸರ್ ಬೇಕಾದ್ರೆ ಇದನ್ನು ತೋರಿಸಿ ಹೋಟ್ಲು, ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಮಾಡೋದಕ್ಕೆ ಅಂತ ಹೇಳಿ. ನನಗಿದು ಖರ್ಚಾಗಿರೋದು ಮೇಡಮ್ ₹50,000 ಖರ್ಚಾಗಿರೋದು. ಪ್ರೊಡಕ್ಷನ್ದೇ ನಮ್ಮದು ಊಟ, ತಟ್ಟೆ, ಲೋಟ ಎಲ್ಲ ಇರುತ್ತೆ ನಮ್ಮದು. ಅದನ್ನು ಹಾಕ್ಕೊಂಡು ಈ ಸಣ್ಣ ಪುಟ್ಟ ಐಟಮ್ಸ್ಗೆ ನನಗೆ ಖರ್ಚಾಗಿರೋದು 50,000. 10 ಕೋಟಿ 15 ಕೋಟಿ ಎಷ್ಟು ವರ್ಷ ವ್ಯವಹಾರ ಮಾಡೋದವನಿಗೆ 50,000 ವ್ಯವಸ್ಥೆ ಮಾಡೋದು ಕಷ್ಟ ಆಗುತ್ತೆ. ಜೀವನಕ್ಕಂತೂ ಮಾಡ್ಕೊಳ್ಳೇಬೋದಲ್ವ. ನಮ್ಮೆಲ್ಲರ ದುಡ್ಡು ತೊಗೊಂಡು ಹೋಟ್ಲು ಇಟ್ಟಿದ್ದಾರೆ ಅಂದರೆ, ನಾನೇನು ಸ್ಟಾರ್ ಹೋಟ್ಲು ಕಟ್ಟಿದ್ದೀನ, 3 ಸ್ಟಾರ್ ಹೋಟ್ಲು ಕಟ್ಟಿದ್ದೀನ, ಬಿಲ್ಡಿಂಗ್ ಕಟ್ಟಿದ್ದೀನ, ಏನಿಲ್ಲ. ಈ ಒಂದು ಸಣ್ಣ ಪೆಟ್ಟಿ ಅಂಗಡಿ ಇಟ್ಟಿರೋದು, ಇದನ್ನೇ ದೊಡ್ಡ ಹೋಟ್ಲು, ಏನೋ ದೊಡ್ಡದು ಅನ್ನೋ ಥರ ಇಶ್ಯೂ ಮಾಡಿ ಕೂತಿದ್ದಾರೆ. ಅದನ್ನೇ ದೊಡ್ಡ ಅಲಿಗೇಷನ್ ಅಂತ ಇದು ಮಾಡ್ತಿದ್ದಾರೆ. ಆಮೇಲೆ ಈ ಹಂಸವರು ಬಳಸೋ ಭಾಷೆ ಇದೆಯಲ್ಲ ಮೇಡಮ್, ಯಾವ ಹೆಣ್ಣು ಆ ಭಾಷೆ ಬಳಸಲ್ಲ. ತೀರಾ ಅಷ್ಟು ಹೊಲಸು, ಬರೀ ಸೊಂಟದ ಕೆಳಗಡೆ ಮಾತುಗಳೇ ಮಾತಾಡೋದು. ಇಷ್ಟು ವರ್ಷ ನಾನು ನೋಡಿಲ್ಲ ಲೈಫಲ್ಲಿ. ಆಮೇಲೆ ಇದಕ್ಕೆ ಅಂತ ಮೇಡಮ್ ನಮ್ಮದು ಅಸೋಸಿಯೇಷನ್ಗಳು ಇರ್ತವೆ. ಏನೋ KTV ಇರುತ್ತೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ. ಇವೆಲ್ಲ ಮಾತಾಡಿ ಇದೆಲ್ಲೂ ಬಗೆಹರಿಲ್ಲ ಅಂದಾಗ ಈ ಥರದ್ದು ಮೀಡಿಯಾದವ್ರು ಕರೆಸೋದು ಅಥವಾ ಇನ್ನೇನೋ ಬಂದು ಗಲಾಟೆ ಮಾಡೋದು, ಅದು ಆ್ಯಕ್ಚುಲಿ ಗಲಾಟೆ ಮಾಡೋಂಗೆ ಇಲ್ಲ ಮೇಡಮ್. ಲೀಗಲಾಗಿ ಹೋಗ್ತೀನಿ ಅಂದರೆ ಲೀಗಲಾಗಿ ಹೋಗ್ಬೋದು, ನೋಟಿಸ್ ಕೊಡ್ಬೋದು, ಮಾಡ್ಬೋದು. ಈ ರೀತಿ ಬಂದುಬಿಟ್ಟು ಗೂಂಡಾಗಿರಿ ಮಾಡೋದು, ನಿನ್ನ ಕೊಲೆ ಮಾಡಿಸ್ಬಿಡ್ತೀನಿ ನಾನು, ಸಾಯಿಸ್ಬಿಡ್ತೀನಿ ನಾನು ಅಂತ ಹೇಳೋದು, ಹಿಂಗೆಲ್ಲ ಅಲಿಗೇಷನ್ಸ್ ಮಾಡ್ತಾರೆ. ಆಮೇಲೆ ಆ್ಯಕ್ಚುಲಿ ಅವರೆಲ್ಲ ಕಡೆ ಹೇಳ್ತಿರೋದೇನೋ ₹3 ಲಕ್ಷ ಪೇಮೆಂಟ್ ಕೊಡಬೇಕು ಅಂತ. ₹3 ಲಕ್ಷ ಅಲ್ಲ ಮೇಡಮ್, ನಾವು ಕೊಡಬೇಕಾಗಿರೋದು ₹1,87,000. ಅದು ಯಾವಾಗಿಂದ ಜನವರಿ, ಫೆಬ್ರವರಿ, ಮಾರ್ಚು ಒಂದು 3 ಡೇಸು 4 ಡೇಸು ಕೊಡಬೇಕು, ಅಷ್ಟೇ ಕೊಡಬೇಕಾಗಿರೋದು. ಜನವರಿ ಪಾರ್ಷಿಯಲ್ ಪೇಮೆಂಟ್ ಮಾಡ್ತಿದ್ವಿ, ಅವರೇ ನಾವು ಲೀಗಲಾಗಿ ಹೋಗ್ತೀವಿ ಅನ್ನೋ ಕಾರಣಕ್ಕೆ ನಾವು ಸುಮ್ಮನಾಗಿದ್ವಿ. ಇವರು ಬೇಕಂತ ನಮ್ಮನ್ನು ಏನಾಗಿದೆ, ನಾನು ಮೇಡಮ್ ಸೋತ್ಬಿಟ್ಟಿದ್ದೀನಿ, ಸತ್ತಿಲ್ಲ. ಇವ್ರು ಏನು ಮಾಡಿದ್ದಾರೆ, ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ, ಸೋತಿದ್ದೀನಿ ಅಂದ ತಕ್ಷಣ ಚೆನ್ನಾಗಿ ಹೊಡೆದು ಸಾಯಿಸಿ ಸಮಾಧಿ ಮಾಡಿ ಗೋರಿ ಕಟ್ತಾ ಇದ್ದಾರೆ. ಇವತ್ತಿನ ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಇದೇ ಆಗಿರೋದು. ಸಿನಿಮಾ ಹೊರತಾಗಿ ಸೀರಿಯಲ್ ಏನೂ ಬದಲಾಗಿಲ್ಲ. ಸೀರಿಯಲ್ ನಿರ್ಮಾಪಕರಲ್ಲಿ ಪ್ರತಿಯೊಬ್ಬರೂ ಕೂಡ ಇವತ್ತು ನಷ್ಟದಲ್ಲೇ ಇರೋದು. ಇವತ್ತು ನನಗೆ ಆ ಪರಿಸ್ಥಿತಿ ಆಗಿದೆ. ನಾಳೆ ದಿನ ಅಷ್ಟೂ ನಿರ್ಮಾಪಕರಿಗೂ ಈ ಪರಿಸ್ಥಿತಿ ಬಂದೇ ಬರುತ್ತೆ, ಒಬ್ಬೊಬ್ಬರಾಗಿ ಬರುತ್ತೆ. ಇವತ್ತು ನನಗಾಗಿದೆ, ನಾಳೆ ಇನ್ನೊಬ್ರಿಗಾಗುತ್ತೆ. ಪ್ರತಿಯೊಬ್ಬರಿಗೂ ಇದೇ ಪರಿಸ್ಥಿತಿ ಬರೋದು. ಎಂಥ ಟ್ಯಾಂಟ್ರಮ್ಸು ಅಂದರೆ ಮೇಡಮ್, ಈ ಆರ್ಟಿಸ್ಟು ಹಂಸ ಅನ್ನೋರು 12 ಗಂಟೆ ಕಡಿಮೆ ರೆಡಿ ಆಗಲ್ಲ ಮೇಡಮ್. ಸಂಜೆ 7:30 ಮೇಲೆ ಇರೋದಿಲ್ಲ. ಒಂದು ಸಲ ಕಾಸ್ಟ್ಯೂಮ್ ಚೇಂಜು ಅಂತ ಏನಾದರೂ ಹೋದರೆ 1 ಅವರ್ 1.5 ಅವರ್ ಬರೋಲ್ಲ. ಇಂಥವ್ರು ಇಟ್ಕೊಂಡು ಪ್ರೊಡಕ್ಷನ್ ಯಾವ ಪ್ರೊಡಕ್ಷನ್ ಉದ್ಧಾರ ಆಗುತ್ತೆ?
ಆಮೇಲೆ ಇವರು ನಿನ್ನೆ ಯಾವುದೋ ಟಿ ವಿನಲ್ಲಿ ನಾನು ನೋಡ್ತಾ ಇದ್ದೆ, ಏನೋ ಅಳಿಸಿದ ಊಟ ಎಲ್ಲ ಕೊಡ್ತಾರೆ ಪ್ರೊಡಕ್ಷನ್ಗಳಲ್ಲಿ ಅಂತ. ಯಾವುದೇ ಪ್ರೊಡಕ್ಷನ್ ನಮ್ಮದು ಅಂತಲ್ಲ ಮೇಡಮ್, ಇಡೀ ಸೀರಿಯಲಲ್ಲಿ ಯಾವ ಪ್ರೊಡಕ್ಷನ್ ಅವರು ಅಳಿಸಿದ ಊಟ ಎಲ್ಲ ಕೊಡೋದಿಲ್ಲ. ಅದು ಬಿಡಿ, ಆ ಥರದ್ದು ಊಟ ಮಾಡಿ ಅದನ್ನು ತಿಂದು ಬಂದು ಶಾರ್ಟಿಗೆ ಬರೋರು ಅಲ್ವೇ ಅಲ್ಲ ಇವ್ರುಗಳು. ಒಂದು ಸಣ್ಣ ಉಪ್ಪು ಕಡಿಮೆ ಆಗಿದ್ದು ಕೂಡ ಶಾರ್ಟ್ಗೆ ಬರಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ. ನಾನು ಬರಲ್ಲ ಅಂತ ಹೇಳ್ತಾರೆ. ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿಂದ ತರಿಸ್ಕೊಡ್ಬೇಕು ಹೋಟೆಲಿಂದ, ಅದನ್ನು ಪ್ರೊಡಕ್ಷನ್ ಹೌಸೇ ಪೇ ಮಾಡಬೇಕು. ಈ ಥರ ವ್ಯವಸ್ಥೆ ಇರುತ್ತೆ. ಆಮೇಲೆ ಹೇಳ್ತಾರೆ ವಾಶ್ರೂಮ್ಗೆಲ್ಲ ನಾವು ಹೊರಗಡೆ ಹೋದರೆ ಎಲ್ಲೋ ಬೀದಿಲಿ ವಾಶ್ರೂಮ್ಗೆ ಹೋದ್ರಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇವರೆಲ್ಲ ಬೀದಿಲಿ ವಾಶ್ರೂಮ್ಗೆ ಹೋಗಿ ಅಥವಾ ಈ ಥರ ಏನು ಸಣ್ಣ ಪುಟ್ಟ ಏನು ಕೊಡ್ತಾರೆ ತಿನ್ಕೊಂಡು ಇದು ಬಿಟ್ಟಿದ್ರೆ ಇವತ್ತು ಯಾವ ನಿರ್ಮಾಪಕನೂ ಈ ರೀತಿ ಬೀದಿಗೆ ಬರ್ತಿರ್ಲಿಲ್ಲ. ಎಲ್ಲ ನಿರ್ಮಾಪಕನೂ ಸೇಫಾಗಿ ಇರ್ತಿದ್ದ. ಇವ್ರುಗಳೆಲ್ಲ ಮಾಡೋ ಕ್ವಾಟ್ಲೆಗೆ ಒಂದು ದಿನಕ್ಕೆ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಮೇಡಮ್ ಪ್ರೊಡಕ್ಷನಲ್ಲಿ. ಅರ್ಧ ದಿನ ಇವ್ರುಗಳೇ ಟೈಮ್ ತಿಂದ್ಬಿಡ್ತಾರೆ. ಹಿಂಗೆ ಅರ್ಧ ದಿನ ಟೈಮ್ ತಿಂದರೆ ನಮಗೆ ನಷ್ಟ ಎಷ್ಟಾಯಿತು? 1.5 ಲಕ್ಷ ನಷ್ಟ ಆಯಿತು. ದಿನಕ್ಕೆ ಇವ್ರುಗಳಿಂದನೇ 1.5 ಲಕ್ಷ ನಷ್ಟ ಆಯಿತು ಅಂದರೆ ಯೋಚನೆ ಮಾಡಿ ಎಷ್ಟು ನಮಗೆ ನಷ್ಟ ಆಗಿರುತ್ತೆ ಅಂತ. ಇವ್ರುಗಳೆಲ್ಲ ನೀಟಾಗಿ ಕಲಾವಿದರು, ಎಲ್ಲ ಪ್ರತಿ ಕಲಾವಿದರು ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತ ಹೇಳ್ತಿಲ್ಲ, ಒಂದು ಅರ್ಧಕ್ಕರ್ಧ ಜನ ಅಂತೂ ಇದು ಮಾಡೇ ಮಾಡ್ತಾರೆ. ಈ ಥರ ಎಲ್ಲರೂ ಕೋಪ್ರೇಟ್ ಮಾಡಿ ನಮಗೆ ಇದು ಮಾಡಿಬಿಟ್ರೆ 100% ಯಾವ ಪ್ರೊಡ್ಯೂಸರು ಈ ಥರ ಸಿಚುಯೇಷನ್ಗೆ ಬರೋದಿಲ್ಲ. ಲಾಸ್ ಮಾಡಿಕೊಂಡು ಹಿಂಗೆ ಒದ್ದಾಡೋ ಪರಿಸ್ಥಿತಿ ಯಾರೂ ಬರೋದಿಲ್ಲ. ಇವ್ರೇನು ಕಡಿಮೆ ಪೇಮೆಂಟ್ ತೊಗೋತಾರೆ ಮೇಡಮ್, ತುಂಬ ಹೆವಿ ಅಂದರೆ ಹೆವಿ ಪೇಮೆಂಟ್ ತೊಗೋತಾರೆ. ಆಮೇಲೆ ಅದು ಇದಕ್ಕೆ ಬಂದೆ, ನಾನು ವಾಶ್ರೂಮ್ ಇದಕ್ಕೆ ಬಂದೆ ಮೇಡಮ್. ಇವರೆಲ್ಲ ಹೆಂಗೆ ಅಂದರೆ ಮೇಡಮ್, ವಾಶ್ರೂಮ್ಗೆ ಕ್ಯಾರವ್ಯಾನ್ ಬೇಕೇ ಬೇಕು. ಹೊರಗಡೆ ಔಟ್ಡೋರ್ ಶೂಟಿಂಗ್ ಮಾಡ್ತೀರಿ ಅಂದರೆ ಈ ಬೈಲಲ್ಲಿ ಹೋಗೋ ಸಿಸ್ಟಮ್ಮು ಮುಂಚೆ ಮಾಡ್ತಿದ್ರೇನೋ ಎಲ್ಲ ಮುಂಚೆ ಮಾಡ್ತಿದ್ರು, ಬಟ್ ಇವಾಗ ಆ ಸಿಸ್ಟಮೇ ಇಲ್ಲ. ಅವೆಲ್ಲ ಇಲ್ಲ ಅಂದರೆ ಶಾರ್ಟ್ಗೆ ಬರೋಲ್ಲ ಇವ್ರುಗಳು. ಎಲ್ಲರದು ಬ್ಲ್ಯಾಕ್ ಮೇಲ್ ತಂತ್ರ ಇರುತ್ತೆ, ಬರಲ್ಲ ಶೂಟಿಂಗ್ ಬರಲ್ಲ ಅಂತ. ನಮ್ದು ಏನಾದ್ರು ಸೀರಿಯಲ್ ನಡೀತಾ ಇದ್ದರೆ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತಾರೆ, ನಾನು ನಾಳೆ ಶೂಟಿಂಗ್ ಬರಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಶೂಟಿಂಗು. ಆ ಥರ ಇವರು ಹಿಂಗೆ ಸೀರಿಯಲ್ ಏನಾದರೂ ಮಧ್ಯದಲ್ಲಿ ಚೇಂಜ್ ಆಗೋಯ್ತು ಅಂದರೆ ಎಲ್ಲ ಪೇಮೆಂಟ್ ಸಿಗಲ್ವೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ರೀತಿ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈ ರೀತಿ ಮಾಡಿದ್ರೆ ಈಗ ಯಾವ ಪ್ರೊಡ್ಯೂಸರ್ ನೆಕ್ಸ್ಟ್ ಮುಂದೆ ಬರ್ತಾನೆ ಮೇಡಮ್ ಸೀರಿಯಲ್ ಮಾಡೋದಕ್ಕೆ? ಅಥವಾ ಸೀರಿಯಲ್ ಮಾಡೋದಕ್ಕೆ ಯಾರು ಮುಂದೆ ಬರ್ತಾರೆ? ಈಗ ನೋಡಿ ಹಿಂಗೆಲ್ಲ ಕಾಟ ಕೊಟ್ಟು ಮಾನ ಮರ್ಯಾದೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಮುಂದೆ ಒಂದಿನ ಕೊಟ್ಟೆ ಕೊಡ್ತೀನಿ, ಈಗೆಲ್ಲ ಅವಮಾನ ಮಾಡಿದ್ರಲ್ಲ ನೆನ್ನೆ. ಎಲ್ಲ ಕಡೆನೂ ಯೂಟ್ಯೂಬಲ್ಲಿ ಎಲ್ಲಿ ನೋಡಿದ್ರು ನಮ್ಮದೇ ಸುದ್ದಿ ಬರ್ತಾಯಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇದು ಮಾಡ್ತಾರೆ. ಅಂದರೆ ಈಗ ಆಯಿತು, ನೆಕ್ಸ್ಟ್ ನಾನೆಲ್ಲ ಪೇಮೆಂಟ್ ಸೆಟ್ಲ್ ಮಾಡ್ತೀನಿ. ಹೋಗಿರೋ ಮರ್ಯಾದೆ ಯಾರು ಕೊಡ್ತಾರೆ ನನಗೀಗ? ನಿನ್ನೆ ಅಷ್ಟೆಲ್ಲ ಮರ್ಯಾದೆ ಹೋಯ್ತು, ಮಾನ ಹೋಯ್ತು, ಇಂಡಸ್ಟ್ರಿಲೆಲ್ಲ 25 ವರ್ಷದಿಂದ ಕಾಪಾಡ್ಕೊಂಡು ಬಂದಿದೆ, ಹೆಸರು ಎಲ್ಲ ಹಾಳಾಗೋಯ್ತು. ಈಗ ಅದು ವಾಪಸ್ ಬರುತ್ತಾ ನನಗೆ? ಈಗ ಅದಕ್ಕೇನು ಕಾಂಪನ್ಸೇಷನ್ ಹಂಗಾದ್ರೆ? ಇವರೇನೋ ಬಾಯಿ ಬಂದಂಗೆ ಮಾತಾಡಿ ಹೋಗ್ಬಿಟ್ರು. ಈಗ ಅಮ್ಮ ಯಾವ ಸೀರಿಯಲ್ಲು ಮಾಡ್ತಾಯಿಲ್ಲ, ಯಾರು ಅವಕಾಶ ಕೊಡೋದಿಲ್ಲ. ಮಾಡಿರೋ ಸೀರಿಯಲೆಲ್ಲ ರೀಪ್ಲೇಸ್ಮೆಂಟ್. ಯಾಕಂದರೆ ಆ ಕ್ವಾಟ್ಲೆ ಸಹಿಸಬೇಕಲ್ಲ. ಅದ್ರ ಜೊತೆಗೆ ಈಗ ಹೊಸ್ದಾಗಿ ಅದೊಂದು ಹುಡುಗಿ ಚೈತ್ರ ಅಂತ ಹುಡುಗಿ ಇದ್ದಾಳೆ, ಆ ಹುಡುಗಿನೂ ಬಂದು ಸೇರ್ಕೊಂಡ್ಬಿಟ್ಟಿದ್ದಾಳೆ. ಆ ಹುಡುಗಿಗೇನು ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಇನ್ನೂ ಹೊಸ್ದಾಗಿ ಇಂಡಸ್ಟ್ರಿಗೆ ಬರ್ತಿರೋ ಹುಡುಗಿ ಈ ರೀತಿ ಹೇಳಿಕೆ ಮಾತು ಕೇಳಿಕೊಂಡು ಆ ಅಮ್ಮ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ ಹುಡುಗಿನೂ ಈ ಥರ ಕುಣಿತಾ ಕೂತಿದೆ. ಆ ಹುಡುಗಿ ಫ್ಯೂಚರ್ಗೆ ಇದೆಲ್ಲ ಬೇಕಾ ಅಂತ ಅನ್ನಿಸ್ಬಿಡುತ್ತೆ. ಸೊ ಇದು ಮೇಡಮ್ ಕತೆ. ನಿಮ್ಗೆ ಏನೇನು ನಡೀತು, ಇವ್ರು ಏನೇನು ಬಂದು ಮಾಡಿದ್ರು ಅದನ್ನೆಲ್ಲ ನಿಮಗೆ ಕತೆ ಹೇಳಿದ್ದೀನಿ. ಒಂದ್ಸಲ ಹೋಟ್ಲು ರೆಂಟಾಗಿ ತೋರಿಸಿ ಸರ್. ಅವ್ರೇನೋ ಕೋಟಿ ದುಡ್ಡು ಹಾಕ್ಬಿಟ್ಟು ಅವ್ರು ಕೋಟಿ ದುಡ್ಡು ತಿನ್ಬಿಟ್ಟು ನಾವು ಹೋಟ್ಲು ಮಾಡಿದ್ದೀವಿ ಅಂತಾರೆ. ಅದು ತೋರಿಸ್ಬಿಟ್ಟು ನಾವು ಯಾವ ಥರ ಹೋಟ್ಲು ಇಟ್ಟಿದ್ದೀರಿ ಅನ್ನೋದು ಎಲ್ರಿಗೂ ಅದು ಗಮನಕ್ಕೆ ಬಂದುಬಿಡಲಿ. ಆಮೇಲೆ ಬೇರೆ ಮೀಡಿಯಾದವರು ತೊಗೊಳ್ಳಿ. ಈಗ ನೀವು ಒಬ್ಬರೇ ಈ ಥರ ಬಂದು ನಮ್ಮ ಹತ್ರ ಏನಾಗಿದೆ ಅಂತ ಕೇಳೋದಕ್ಕೆ ನೀವು ಒಬ್ಬರೇ ಬಂದಿರೋದು. ಇನ್ನೊಂದಿಬ್ಬರು ಫೋನಲ್ಲಿ ಕೇಳಿದ್ರೆ ಅಷ್ಟೇ ಹೊರತು ಈ ಟಿ ವಿ ಚಾನಲ್ಗಳು ಅಂತ ಏನು ದೊಡ್ಡ ದೊಡ್ಡ ಚಾನಲ್ಗಳು ಇರ್ತವೆ ಮೇಡಮ್, ಒಬ್ಬರಾದರೂ ನಮ್ಮ ವರ್ಷನ್ ಕೇಳಬೇಕಲ್ವ? ಈಗ ಅವ್ರ ವರ್ಷನಿಂದ ಅವ್ರು ಹೇಳಿದ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅದಾಯಿತು ಇದಾಯಿತು ಅಂತ ಹೇಳಿದ್ರು. ನಮ್ಮ ವರ್ಷನೂ ಕೇಳಬೇಕಲ್ವ? ನಾವೇನು ಮಾಡಿದ್ದೀವಿ ಅಥವಾ ಏನಕ್ಕೆ ಹಿಂಗೆ ಆಯಿತು, ಏನಕ್ಕೆ ಪರಿಸ್ಥಿತಿ ಬಂತು, ನಮ್ಮನ್ನು ಕೇಳಬೇಕು. TRP ಫೇಸು ಅಂತ ಹೇಳ್ಬಿಟ್ಟು ಅದನ್ನು ಅವ್ರದ್ದೇ ಹೇಳಿದ್ದೀನಲ್ಲ ಹೈಲೈಟ್ ಮಾಡಿ ನಮ್ಮ ಬಗ್ಗೆ ಇಲ್ಲೂ ಸಲ್ಲದೆಲ್ಲ ಬರೀತಾರಲ್ಲ, ಹೆಂಗೆ ಸಾಧ್ಯ? ಒಂದು ದೊಡ್ಡ ನ್ಯಾಷನಲ್ ಚಾನಲ್ ಅಂತ ಹೆಸರು ಇಟ್ಕೊಂಡಿವ್ರಲ್ಲ, ಈ ರೀತಿ ಮಾಡೋದು ಯಾವ ಥರದ ನ್ಯಾಯ? ಇದುವರೆಗೂ ಒಬ್ಬರು ಸಂಪರ್ಕ ಮಾಡಿಲ್ಲ. ಯಾವ ಚಾನಲ್ ಅವರು ನಿಮ್ಮ ವರ್ಷನ ಹೇಳಿ ಅಂತ ಒಬ್ಬರು ಕೂಡ ಕೇಳಿಲ್ಲ. ಆ ಅಮ್ಮ ಹೇಳಿದ್ರು, ಇವರು ಹಾಕಿದ್ರು, ಟಿ ವಿಲಿ ಹಾಕೊಂಡು ಜಡಿದ್ರು, ಮುಗೀತು ಅಷ್ಟೇ. ಇದ್ರ ಮುಂದೆ ನಮಗೇನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅನ್ನೋದು ಯಾಕೆ ಕೇಳಲಿಲ್ಲ? ನಿರ್ಮಾಪಕ ಒಬ್ಬ ಉಳಿದ್ರೆ ತಾನೇ ನಾಳೆ ದಿನ ನಾವು ಏನೋ ಶೋ ಮಾಡಬೇಕು ಏನೋ ಮಾಡಬೇಕು ಅಂತ ಹೇಳಿದ್ರು. ಈ ರೀತಿ ಮಾಡಿದ್ರೆ ಯಾವ ನಿರ್ಮಾಪಕ ಬದುಕ್ತಾನೆ ಕನ್ನಡ ಇಂಡಸ್ಟ್ರಿಯಲ್ಲಿ? ಯಾರು ಸಪೋರ್ಟಿಗೆ ಬಂದರು? ಯಾರು ಸಪೋರ್ಟಿಗೆ ಬರಲಿಲ್ಲ ಈ ವಿಚಾರಕ್ಕೆ. ಬರೀ ಅವರು ನಮ್ಮ ಹಂಗೆ ಸಪೋರ್ಟ್ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಾರೆ. ನಮಗೆ ಯಾರು ಬಂದಿದ್ದಾರೆ ಈಗ? ನಿರ್ಮಾಪಕರಿಗೆ ಯಾರು ಸಪೋರ್ಟ್ ಬಂದಿದ್ದಾರೆ ಈಗ? ನಿರ್ಮಾಪಕರಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ? ಅಷ್ಟು ತಿಂಗಳು ಸಂಬಳ ಕೊಟ್ಟಿದ್ದೀರಿ, ಹೇಳ್ಬೋದಲ್ಲ, ನೋಡಪ್ಪ ಇಷ್ಟು ತಿಂಗಳು ಸಂಬಳ ಕೊಟ್ಟಿದ್ದಾರೆ, ಇಷ್ಟು ವರ್ಷ ಸಂಬಳ ಕೊಟ್ಟಿದ್ದಾರೆ, ಸ್ವಲ್ಪ ಟೈಮ್ ಕೊಡೋಣ. ಕೊಡ್ತಾರೆ, ಮಾಡ್ತಾರೆ. ಸ್ವಲ್ಪ ಸೋತಿದ್ದಾರೆ, ಸ್ವಲ್ಪ ಟೈಮ್ ಕೊಟ್ಟರೆ ಎದೊಳ್ತಾರೆ. ಅದು ಯೋಚನೆ ಮಾಡ್ಬೋದಾಗಿತ್ತಲ್ಲ. ಸೋತಿದ್ದೀನಿ ಅಂತ ಹಿಂಗೆ ತಲೆ ಹೊಡೆ ಸಾಯಿಸ್ಬಿಟ್ಟು ಮುಳುಗಿಸಿ ಸಮಾಧಿ ಮಾಡ್ಬೋದಾ? ಟೆಕ್ನಿಷಿಯನ್ಸು ಬಂದಿದ್ದಾರೆ ಮೇಡಮ್. ನೆನ್ನೆ ಟೆಕ್ನಿಷಿಯನ್ಸು 7 ವರ್ಷದಿಂದ ನನ್ನ ಜೊತೆ ಇರೋ ಟೆಕ್ನಿಷಿಯನ್ಸ್ಗಳು ಅವರೆಲ್ಲ ಒಂದು ದಿನ ಒಂದು ಬಾಟನೂ ಮಿಸ್ ಮಾಡ್ದಲೆ ಅಷ್ಟು ಕೊಟ್ಟು ಅಷ್ಟೆಲ್ಲ ದುಡ್ಡು ಕೊಟ್ಟು ಅಷ್ಟೆಲ್ಲ ಚೆನ್ನಾಗಿ ಮಕ್ಳ ಥರ ನೋಡ್ಕೊಂಡಿದ್ದು ಅಂಥವ್ರು ಬರೀ 1-1.5 ತಿಂಗಳು ಬಾಟಕ್ಕೋಸ್ಕರ ಬಂದಿಲ್ಲಿ ಗಲಾಟೆ ಮಾಡಿದ್ದಾರೆ. ಅವರು ಕೂಡ 1-1.5 ತಿಂಗಳು ಬಾಟ ಹೆಚ್ಚಾಗುತ್ತೆ ನನಗೆ. ಈಗ ಕೈ ಕಟ್ಟಿರ್ಬೋದು, ನಾನು ಹೆಂಗೋ ಅರೇಂಜ್ ಮಾಡಿಕೊಡ್ತೀನಿ. ಸೀರಿಯಲ್ ಪ್ರೊಡಕ್ಷನ್ 2 ಸೀರಿಯಲ್ ಪ್ರೊಡಕ್ಷನ್ ಮಾಡಿ ಅಷ್ಟೆಲ್ಲ ಮಾಡಿದವನಿಗೆ ನೆಕ್ಸ್ಟ್ ದುಡ್ಡು ಅನ್ಸೋದು ಏನು ಕಷ್ಟ ಆಗಲ್ಲ, ಮಾಡ್ತೀನಿ. ಬಟ್ ಸಡನ್ನಾಗಿ ಸಿಗಲ್ಲ, ಟೈಮ್ ಬೇಕು ಎಲ್ಲದಕ್ಕೂ. ಟೈಮ್ ಮಾಡ್ತೀವಿ ಮೇಡಮ್. ಯಾವುದೇ ಅರ್ಥ ಮಾಡಿಸು ಕೇಳೋಕ್ಕೆ ರೆಡಿ ಇಲ್ಲ ಮೇಡಮ್. ಓಡೋಗ್ಬಿಡ್ತೀರಾ, ಅದು ಮಾಡ್ತೀರಾ, ಮತ್ತು ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳ್ತಾರೆ.
ಮೇಡಮ್ ಹೇಳಿದ್ದೀನಿ, ಇದೆಲ್ಲ ನೀಟಾಗಿ ಕನ್ವಿನ್ಸ್ ಮಾಡಿದ್ರು ಕೂಡ ಮತ್ತೆ ನಾಳೆ ಬೆಳಿಗ್ಗೆ ಫೋನ್ ಮಾಡ್ತಾರೆ. ಪ್ರತಿಯೊಬ್ಬರು ಫೋನ್ ಮಾಡಿ ಬಾಯಿ ಬಂದಂಗೆ ಮಾತಾಡ್ತಾರೆ. ಬಾಯಿ ಬಂದಂಗೆ ಮಾತಾಡೋಂಥ ಕ್ರೈಮ್ ನಾನೇನು ಮಾಡಿಲ್ಲ ಮೇಡಮ್. ಹೆಂಗೆ ಫೋನ್ ರಿಸೀವ್ ಮಾಡ್ತೀರಾ? ನಾವು ಹಿಂಗೆ ಹೇಳಿದ್ರು ಅದೇ ಮಾತನ್ನು ಮತ್ತೆ ರಿಪೀಟ್ ಮಾಡ್ತಾರೆ, ನನಗೆ ಈಗ ಬೇಕು ಅಂತ ಬಾಯಿ ಬಂದಂಗೆ ಮಾತಾಡೋದು. ಆಮೇಲೆ ನೋಡಿ, ಇಷ್ಟೊತ್ತಾದರೂ ನಾನು ಹಂಸ ಅವ್ರ ಬಗ್ಗೆ ಏಕವಚನ ಆಗಲಿ ಕೆಟ್ಟ ಮಾತಾಗಲಿ ಬಳಸ್ತಾ ಇಲ್ಲ. ನೆನ್ನೆ ಅವ್ರು ಬಳಸಿರೋ ಮಾತು ಸರಿನಾ ಇದು? ಒಬ್ಬ ಡೈರೆಕ್ಟ್ರಿಗೆ, ಒಬ್ಬ ಪ್ರೊಡ್ಯೂಸರ್ಗೆ ಕೊಡೋ ರೆಸ್ಪೆಕ್ಟ್ ಆಯಿತು. ಹಾಗಾದರೆ ನಾನು ಎಂಥವನೇ ಇರ್ಬೋದು, ಆ ಸ್ಥಾನಕ್ಕಾದರೂ ಬೆಲೆ ಕೊಡಬೇಕಲ್ವ? ಈ ಥರ ಹೊಲ್ಸೋಸಾಗಿ ಮಾತಾಡ್ತಾರೆ. ನಮ್ಮ ಇಂಡಸ್ಟ್ರಿ ದುರಂತ ಮೇಡಮ್ ಇವತ್ತು ಇದೇ ಆಗಿರೋದು. ನಿರ್ದೇಶಕನಿಗೆ, ನಿರ್ಮಾಪಕನಿಗೆ 4 ಕಾಣಿ ಬೆಲೆ ಇಲ್ಲ ಮೇಡಮ್ ಇವತ್ತು. ಹಿಂಗೆ ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಸೀರಿಯಲ್ ಇಂಡಸ್ಟ್ರಿ ಮುಚ್ಚೋಗ್ಬಿಡುತ್ತೆ. ಹೇಳ್ತೀನಿ ಕೇಳಿ, ಯಾರೂ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ. ನಾವು ಆಲ್ರೆಡಿ ಎಲ್ಲರೂ ಬಂದುಬಿಟ್ಟಿದ್ದೀವಿ. ಬಟ್ ಯಾರೂ ಅದನ್ನು ಹೇಳ್ಕೊತಾ ಇಲ್ಲ ಅಷ್ಟೇ. ಪ್ರತಿಯೊಂದು ಸೀರಿಯಲ್ ಮೇಡಮ್ ಇವತ್ತು ಎಷ್ಟು ಸೀರಿಯಲ್ ಇಡ್ತೀವಿ, ಪ್ರತಿಯೊಬ್ಬರು ನಷ್ಟದಲ್ಲೇ ಇರೋದು. ಇವತ್ತು ಮಿನಿಮಮ್ 40 ಲಕ್ಷ 50 ಲಕ್ಷ ನಷ್ಟದಲ್ಲಿ ಇರ್ತಾರೆ. ಆ ಪರಿಸ್ಥಿತಿಲಿ ಇದೆ. ಇವರೆಲ್ಲ ಕೋಆಪ್ರೇಟ್ ಮಾಡಿದ್ರೆ ತಾನೇ ಎಲ್ಲರೂ ಉದ್ಧಾರ ಆಗೋದಕ್ಕೆ ಸಾಧ್ಯ. ಚಾನಲಿಂದ ಏನಾಗುತ್ತೆ ಮೇಡಮ್, ಈಗ ಅವರು ನಮಗೆ ಪ್ರಾಜೆಕ್ಟ್ ಅಂತ ಕೊಟ್ಟ ಮೇಲೆ ಅದು ನಮ್ಮ ಹೆಡ್ಡೇಕು ಅಂತ ಬಂದ್ಬಿಡುತ್ತೆ. ಅವ್ರು ಇದಕ್ಕೆಲ್ಲ ತಲೆ ಹಾಕೋದಿಲ್ಲ. ನಾವು ನಿಮಗೆ ಏನು ದುಡ್ಡು ಅಂತ ಹೇಳ್ಬಿಟ್ಟು ನಾವು ಇಷ್ಟು ಮಾತಾಡಿದ್ದೀವಿ, ನಿಮಗೆ ಬಿಟ್ಟಿದ್ದು ಪ್ರೊಡಕ್ಷನ್ ಹೌಸ್ ನಿಮ್ಮದು, ನೀವು ಮಾತಾಡ್ಕೊಳ್ಳಿ ಅಂತ ಬಂದ್ಬಿಡೋದು. ಎಲ್ಲ ಕಡೆ ಅದು ಹಂಗೆ ಬರೋದು, ಹಂಗೆ ಬರೋದು. ಏನು ಮಾಡ್ತೀರಾ? ಈ ಥರ ಸಿಚುವೇಶನ್ ಆಗಿದೆ. ಹೌದು ಮೇಡಮ್, 100% ಹೌದು. ಈಗ ನೋಡಿ, ನಾನು ಹೇಳೋದೇನೆಂದರೆ, ಈಗ ನಾನು ಎಲ್ರಿಗೂ ಸೆಟ್ಲ್ಮೆಂಟ್ ಮಾಡ್ತೀನಿ. 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಅಥವಾ ಇನ್ನೂ ಬೇಗನೆ ಆಗ್ಬೋದು. ನಾನು ಮಾಡ್ತೀನಿ. ಮಾಡಿದ ತಕ್ಷಣ ಈಗ ನಾನು ಮಾಡಿದೆ ಅಂತ ಎಲ್ಲರೂ ಬಂದು ಹೇಳ್ತಾರಾ? ಸಾರಿ ಕೇಳ್ತಾರಾ? ಈಗ ಆಯಿತು, ಈಗ ನೆನ್ನೆ ಅವಮಾನ ಆಯ್ತಲ್ಲ, ಅದನ್ನೆಲ್ಲ ನನಗೆ ರಿಪೀಟ್ ಇದು ಮಾಡ್ಕೊಡ್ತಾರೆ. ಹಂಗೆ ಅದೆಲ್ಲ ವಾಪಸ್ ತೊಗೋತಾರೆ ಆಗಿದ್ರೆ ಅಲ್ವಾ? ಮತ್ತು ಹೆಂಗೆ ಇದು ನೋಡಿದವ್ರಿಗೆ ಏನು ಅನಿಸುತ್ತೆ ನಮ್ಮ ಬಗ್ಗೆ? ಈಗ ಎಲ್ಲ ದೊಡ್ಡ ಚಾನಲ್ಗಳೆಲ್ಲ ಬರೀ ಅವ್ರ ವರ್ಷನ್ ಹಾಕಿದ್ರು ಅಷ್ಟೇ ಹೊರತು ನಮ್ಮ ವರ್ಷನ್ ಹಾಕಲೇ ಇಲ್ಲ. ಅವ್ರಿಗೇನು ಅನಿಸುತ್ತೆ? ಮತ್ತು ನೆನ್ನೆ ಅಷ್ಟು ಜನ ಸೇರಿದ್ಮೇಲೆ ಅಂಗಡಿ ಓನರ್ ನಮ್ಗೆ ಏನು ಮಾಡ್ತಾರೆ ಮೇಡಮ್? ಹಿಂಗೆಲ್ಲ ಗಲಾಟೆ ಮಾಡ್ತಾರೆ. ನಮ್ಗೆ ಬೇಡಪ್ಪ, ನಮಗೂ ಮಾನ ಮರ್ಯಾದೆ ಇದೆ ಅನ್ನೋ ಥರ ಅವರು ನಮ್ಗೆ ಮಾಡಿ ಖಾಲಿ ಮಾಡೋಕ್ಕೆ ಹೇಳ್ತಾರೆ. ನಾವು ಅಲ್ಲೂ ನಮಗೆ ದುಡಿಯೋದಕ್ಕೆ ಅವಕಾಶ ಮಾಡಿಕೊಡಲ್ಲ, ಇಲ್ಲೂ ನಮ್ಗೆ ದುಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಲ್ಲ. ನಾವು ಹೆಂಗೆ ದುಡಿಬೇಕು? ಹೆಂಗೆ ನಾವು ಜೀವನ ಮಾಡೋದಾದ್ರೂ ಹೆಂಗೆ? ಅಟ್ಲೀಸ್ಟ್ ಸಾಲ ತೀರ್ಸೋಕ್ಕೆ, ನಾವು ಮನೆ ಮೇಂಟೈನ್ ಮಾಡೋದಕ್ಕಾದ್ರೆ ನಾವು ದುಡ್ಕೊಂಡು ಏನೋ ಒಂದು ಮಾಡಬೇಕಲ್ವ? ಈ ಥರ ತೊಂದರೆ ಕೊಟ್ಟು ಮಾಡಿದ್ರೆ ಏನು ಪ್ರೂವ್ ಮಾಡೋಕೆ ಹೊರಟಿದ್ದಾರೆ ಎಲ್ಲರೂ? ಅದ್ರ ಜೊತೆಗೆ ಅಷ್ಟು ಜನ ಸಾಥ್ಗಳು ಕೊಡ್ತಾರೆ. ಜೊತೆಗಿರೋ ಕಲಾವಿದರುಗಳು, ಜೊತೆಲಿರೋ ನಮ್ಮ ಟೆಕ್ನಿಷಿಯನ್ಗಳು, ಅಷ್ಟು ಜನ ಇವರಿಗೆ ಸಾಥ್ ಕೊಡ್ತಾರಲ್ಲ. ಒಂದು ಮುಂದಾಲೋಚನೆ ಮಾಡ್ಬೋದಲ್ಲ. ಒಬ್ಬ ನಿರ್ಮಾಪಕನಿಗೆ ಇಷ್ಟು ಕೆಟ್ಟದಾಗಿ ನಡೆಸ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇದು ಒಂದು ನಮಗೆ ಇಷ್ಟು ವರ್ಷ ಸೇವೆ ಬಿಡಿ, ನಾವು ನಮ್ಮ ಕೆಲಸಕ್ಕೆ ನಾವು ಮಾಡಿರೋದು, ದುಡಿಮೆ ಮಾಡೋಕ್ಕೆ ಮಾಡಿರೋದು. ಆದರೂ ಯಾವುದೇ ಒಂದು ಹೊರಗಡೆ ಕಂಪ್ನಿಗಳಲ್ಲಿ ಮೇಡಮ್ ಒಂದು ಸಂಸ್ಥೆ ಕಟ್ಕೊಂಡು ಇಷ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ 7-8 ವರ್ಷ ಸಂಬಳ ಕೊಟ್ಟಾಗ ಎಲ್ಲೋ ಒಂದು 2 ತಿಂಗಳು ಲೇಟ್ ಆಗಿದೆ, ಪ್ರಾಬ್ಲಮ್ ಆಗಿದೆ, ಬ್ಯಾಂಕ್ರಪ್ಟ್ ಆಗಿದ್ದೀರಿ ಅಂತೇನೋ ಒಂದು ಅಂದಾಗ ಪ್ರತಿಯೊಬ್ಬ ಎಂಪ್ಲಾಯೀಸು ಕೂಡ ಸ್ವಲ್ಪ ಟೈಮ್ ಕೊಡ್ತಾರೆ, ಅಥವಾ ಮಾಡಿಬಿಟ್ಟು ಮಾಡೋಣ ಅಂತ ಎಲ್ಲ ಕಡೆ ಮಾಡ್ತಾರೆ. ನಮ್ಮ ಇಂಡಸ್ಟ್ರಿಯಲ್ಲಿ ನಿಯತ್ತಿಲ್ಲ ಮೇಡಮ್. ನೀವು 10 ವರ್ಷ ಕೊಡಿ, 10 ವರ್ಷದ ಮೇಲೆ 1ನೇ ದಿನದ್ದು ಏನಾದರೂ ಬಾಟಾ ಲೇಟ್ ಮಾಡೋದು, ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಲೇಟ್ ಮಾಡೋದು ಮಾಡಿಬಿಡಿ. ನೆಕ್ಸ್ಟ್ 2ನೇ ದಿನ ಈ ಥರ ಮೀಡಿಯಾ ಎಲ್ಲ ಕರೆಸೋದು ಮಾಡೋದು, ಅದೊಂದು ಶೋಕಿ ಮಾಡ್ಕೊಂಬಿಟ್ಟಿದ್ದಾರೆ. ಏನು ಮಾಡ್ತೀರಾ? ಈಗ ಅವ್ರಿಗೆ ಪಬ್ಲಿಸಿಟಿ ಬೇಕು, ಫೇಸ್ ಬೇಕು ಆರ್ಟಿಸ್ಟ್ಗೆ, ಹಂಸಾಗೆ. ಅವ್ರು ಅದನ್ನೆಲ್ಲ ತೊಗೊಂಡು ನೀಟಾಗಿ ಆರ್ಟಿಸ್ಟ್ ಥರ ರೆಡಿ ಆಗಿಬಿಟ್ಟು ಎಲ್ಲ ಹೇಳಿಕೆ ಕೊಟ್ಬಿಟ್ಟು ಹೋದರು. ಈಗ ನಮ್ಮ ಕತೆ ಏನು ಹೇಳಿ, ಏನು ಮಾಡೋಣ? ಈಗೆಲ್ಲ ಮರ್ಯಾದೆ ಎಲ್ಲ ಹೋಯ್ತು. ಈಗೇನು ನಮ್ಮದು ಕತೆ? ಖಂಡಿತ ಹೇಳ್ತಾರೆ ಮೇಡಮ್, ಯಾರಾದರೂ ಹೇಳ್ತಾರಲ್ವ. ನೀವಿದ್ರು ನೀವು ಅದನ್ನೇ ಹೇಳೋದು. ಹಿಂಗೆಲ್ಲ ಬಂದು ಗಾಡಿ ನಿಲ್ಲಿಸ್ಕೊಂಡು ಎಲ್ಲ ಬಂದ್ಬಿಟ್ಟು ಜನ ಗುಂಪು ಸೇರಿಸ್ಕೊಂಡು ಬಾಯಿ ಬಂದಂಗೆ ಕಿರ್ಚಾಡಿ, ಬರೀ ಸೊಂಟದ ಕೆಳಗಡೆ ಮಾತೇ ಮೇಡಮ್. ಯಾವುದು ಏನು ನೀಟ್ ಮಾತೇನಿಲ್ಲ, ಬರೀ ಅಂಥ ಕೆಟ್ಟ ಹೊಲಸು ಪದಗಳೇ ಇದು ಮಾತಾಡಿರೋದು. ಯಾರು ಸುಮ್ಮನೆ ಇರ್ತಾರೆ ಮೇಡಮ್ ಅಲ್ವಾ? ಈಗ ಜೀವನ ಮಾಡೋಕ್ಕೆ ಬಿಟ್ಟರೆ ನಾವೇನಾದರೂ ಮಾಡೋಕ್ಕೆ ಸಾಧ್ಯ? ಜೀವನ ಮಾಡೋಕ್ಕೂ ಬಿಡೋಲ್ಲ, ನನಗೆ ದುಡ್ಡು ಕೊಡು ಅಂದರೆ ಇದು ಯಾವ ರೀತಿ ಗುಂಡಾಗಿರಿ? ಕಾನೂನಿದೆ, ಲೀಗಲ್ ಇದೆ. ಹಿಂಗೆಲ್ಲ ಬಂದು ಗುಂಡಾಗಿರಿ ಮಾಡ್ಬೋದಾ? ಕೇಳೋದು ನಮ್ಗೆ ಹೈ ಲೆವೆಲ್ ಕಾಂಟ್ಯಾಕ್ಟ್ಸ್ ಇದೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಥರ ಮಾತಾಡ್ತಾರೆ. ಏನು ಮಾಡ್ತೀರಾ ಮೇಡಮ್? ಇದೇನು ಬರೀ ಏನೋ ವರ್ಷಾನುಗಟ್ಟಲೆ ದುಡ್ಡು ಕೊಡೋದಲ್ಲೇ ಕೋಟಿಗಟ್ಟಲೆ ಮೋಸ ಮಾಡಿ ಓಡೋಗಿದ್ರೆ ಒಂದು ಅರ್ಥ ಮೇಡಮ್. 1.5 ತಿಂಗಳು ಪೇಮೆಂಟ್ ಮೇಡಮ್. ಎಲ್ಲಾದರೂ ಇಂಡಸ್ಟ್ರಿಲಿ ನೀವು ಗೊತ್ತಿದ್ರೆ ಕೇಳಿ, ಮಾರ್ಕೆಟಲ್ಲಿ ಕೇಳಿ. 1.5 ತಿಂಗಳು ಪೇಮೆಂಟ್ ಪೆಂಡಿಂಗ್ ಇರೋದಕ್ಕೋಸ್ಕರ ಈ ಮಟ್ಟಕ್ಕೆ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಇದೆಯಲ್ಲ, ಇದು ಅದೇ ಪೂರ್ತಿ ಟಾರ್ಗೆಟ್ ಇಟ್ಟು ಎಲ್ಲ ಒಬ್ಬೊಬ್ಬನೇ ಪ್ರೊಡ್ಯೂಸರ್ನ ಹಿಂಗೆ ಮುಗಿಸಿ ಹಾಳು ಮಾಡೋಣ ಅಂತ ಹೊಂಚಾಕೊಂಡು ಹೊಸ ಬಂದಿರೋ ಕಲಾವಿದ್ರಿಗೆ ಏನೂ ಗೊತ್ತಿರಲ್ಲ, ಯಾರೇನು ಇವರೆಲ್ಲ ಹೆಂಗೆ ಹೇಳ್ತಾರೆ ನಂಬ್ತಾರೆ. ಅವರು ಜೊತೆ ಸಾಥ್ ಸೇರಿಕೊಂಡು ಹಿಂಗೆ ಮಾಡಿಬಿಟ್ರೆ ಆಗಲ್ಲ ಮೇಡಮ್. 100% ಸೀರಿಯಲ್ಲು ಹಿಂಗೆ ಆದರೆ ಯಾವ ನಿರ್ಮಾಪಕನೂ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾನು ಜೀವಂತ ಉದಾಹರಣೆ. ಇವತ್ತು ನಾನೇ ಮೊದಲನೇ ಬಲಿ. ನೆಕ್ಸ್ಟ್ ಬಲಿಗಳು ಬರ್ತಾ ಹೋಗ್ತವೆ. ಎಲ್ಲರೂ ಹಿಂಗೆ ಸುಮ್ಮನೆ ಇದ್ದರೆ ಬಲಿಗಳು ಬರ್ತಾ ಹೋಗ್ತವೆ. ಎಲ್ಲರೂ ಎಚ್ಚೆತ್ಕೋಬೇಕು, ಸೀರಿಯಲ್ ಇಂಡಸ್ಟ್ರಿನ ಉಳಿಸ್ಕೋಬೇಕು. ನಂದಂತೂ ಹಾಳಾಗೋಯ್ತು, ಮಾನ ಮರ್ಯಾದೆ ಹೆಸರು ಎಲ್ಲ ಹಾಳಾಗೋಯ್ತು. ನಾನು ಏನೇ ಸಮಜಾಯಿಷಿ ಕೊಟ್ಟರು, ಏನೇ ಮಾಡಿದ್ರು ಆ ನೆಗೆಟಿವ್ ಅನ್ನೋದೇ ಮೇಡಮ್ ಬೇಗ ಕ್ಯಾಚ್ ಆಗೋದು. ಪಾಸಿಟಿವಿಟಿ ಯಾವುದು ಕ್ಯಾಚ್ ಆಗೋಲ್ಲ. ಆಮೇಲೆ ಅವ್ರು ಟ್ರಂಪ್ ಕಾರ್ಡ್ ಒಂದು ಬಳಸ್ತಾರಲ್ಲ, ಹೆಣ್ಮಗಳು ಅನ್ನೋ ಒಂದು ಟ್ರಂಪ್ ಕಾರ್ಡ್ ಒಂದು ಇಟ್ಕೊಂಡ್ಬಿಡ್ತಾರೆ. ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ಈಗ ಜನಗಳಂದ್ರೆ ಅವರು
ಹೌದೌದು, ಅದೇ ಮೇಡಮ್, ಅದು ಏನಾಗುತ್ತೆ ಮೇಡಮ್, ಅದೇ ನಿಮ್ಗೆ ಹೇಳಿದ್ದು 2 ವರ್ಷ ಕೇಳಬೇಕು ಯಾವತ್ತು. 2 ವರ್ಷನಲ್ಲೂ ಕತೆ ಇದ್ದೇ ಇರುತ್ತೆ. 2 ವರ್ಷನೂ ಕೇಳಿದ್ಮೇಲೆ ಡಿಸಿಷನ್ಸ್ ತೊಗೋಬೇಕು. ಬರೀ 1 ವರ್ಷ ಕೇಳಿದ್ದಾರೆ. ಯಾವ ನ್ಯೂಸ್ ಚಾನಲ್ ಕೂಡ ಬಂದು ನಿಮ್ಮ ಅಭಿಪ್ರಾಯ ಏನು, ಏನಕ್ಕೆ ಹಿಂಗೆ ಅಂತ ಒಬ್ಬರಾದರೂ ಕೇಳ್ಬೋದಲ್ಲ. ಅಷ್ಟು ದೊಡ್ಡ ಚಾನಲ್ಗಳಲ್ಲಿ ದೊಡ್ಡ ಎಂಪ್ಲಾಯೀಸ್ಗಳೇ ಇರ್ತಾರೆ, ಎಕ್ಸ್ಪೀರಿಯನ್ಸ್ಡ್ ಎಂಪ್ಲಾಯೀಸ್ ಇರ್ತಾರೆ. ಅವ್ರು ಈ ಥರ ಬಂದು ನ್ಯಾಯಯುತವಾಗಿ ಮಾತಾಡಬೇಕಲ್ಲ. ನ್ಯೂಸ್ ಚಾನಲ್ ಅಂದರೆ ನ್ಯಾಯಯುತವಾಗಿ ಮಾತಾಡಬೇಕು, ಯಾವ ಕಡೆ ನ್ಯಾಯ ಇದೆ ಅದು. ಅದೇ ಹೇಳಿದ TRP ಫೇಸು ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಹಿಡ್ಕೊಂಡು ಅದನ್ನು ಹೈಲೈಟ್ ಮಾಡಿಬಿಟ್ಟು ನಮ್ಮನ್ನು ಫುಲ್ಲು ಒಳ್ಳೆ ಕೇಡಿಗಳು, ಕಾರ್ ಎತ್ಕೊಂಡು ಓಡೋಗೋ ಇದು ಮೇಡಮ್. ಹೋಗಿದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಅದನ್ನು ಅವ್ರಿಗೆ ಹೇಳಿದ್ದೀವಿ ನಾವು ಎಲ್ಲರಿಗೂ. ಪೊಲೀಸ್ ಸ್ಟೇಷನ್ ಹತ್ರಲ್ಲೇ ಬನ್ನಿ, ಅಲ್ಲೇ ಮಾತಾಡೋಣ. ಏನಕ್ಕಂದರೆ ಹೆಂಗಾಗುತ್ತೋ ಗೊತ್ತಿಲ್ಲ ಇಲ್ಲಿ ಸಿಚುವೇಶನ್. ಅಷ್ಟೊಂದು ಜನ ಇದ್ದಾರೆ, ಮಗು ಬೇರೆ ಇದೆ, ನಮ್ಮ ಸಣ್ಣ ಮಗು ಇದೆ, ಫ್ಯಾಮಿಲಿ ಲೇಡೀಸ್ ಎಲ್ಲ ಇದ್ದಾರೆ ತುಂಬ ಜನ. ಯಾವ ಥರ ಸಿಚುವೇಶನ್ ಟರ್ನ್ ಆಗುತ್ತೆ ಗೊತ್ತಿಲ್ಲ. ಅದಕ್ಕೆ ಪೊಲೀಸ್ ಸ್ಟೇಷನ್ ಹತ್ರ ಬನ್ನಿ, ಅಲ್ಲೇ ಮಾತಾಡೋಣ, ಅಲ್ಲೇ ಕಂಪ್ಲೇಂಟ್ ಕೊಡ್ಕೊಳ್ಳೋಣ. ಅಂದರೆ ಇವ್ರು ಅದನ್ನು ಹೆಂಗೆ ಪೋಟ್ರೆ ಮಾಡಿಬಿಟ್ರು ಅಂದರೆ, ನಾವು ಸೀರಿಯಲ್ ರೇಟಿಂಗಲ್ಲಿ ಚಮಕ್ ಕೊಡ್ತೀರಲ್ಲ ಹಂಗೆ ಕೊಟ್ಬಿಟ್ರು. ಅತ್ಲಾಗೆ ಎತ್ಕೊಂಡು ಓಡೋಗ್ತೀರಿ, ಇದು ಏನೋ ಮಾಡ್ತೀರಿ ಅನ್ನೋ ಥರ ಇದು ಮಾಡಿಬಿಟ್ರು. ಇದೇ ಸಮಸ್ಯೆ. ಹೌದೌದು, ಇದೇ ಸಮಸ್ಯೆ ಆಗೋದು. ಹೇಳಿದ್ನಲ್ಲ, ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅವ್ರ ಜೊತೆ ಹಿಂಗೆ ಮಾಡೋದು. ಹೆಂಗೆ ಇದು ಮಾಡೋದು? 1.5 ತಿಂಗಳು ಪೇಮೆಂಟ್ಗೆ ಯಾಕೆ ಇಷ್ಟೆಲ್ಲ ಇದು ಮಾಡಬೇಕಿತ್ತು? ಎಲ್ಲ ಇದೆ ಮೇಡಮ್, ನಮ್ಮಲ್ಲಿ KTV ಇದೆ, ಅಸೋಸಿಯೇಷನ್ ಇದೆ, ಎಲ್ಲ ಇದೆ. ಅಲ್ಲೆಲ್ಲ ಹೋಗಿ ಎಲ್ಲ ಬಗೆಹರಿಯುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನೇನು ಇಂಡಸ್ಟ್ರಿ ಬಿಟ್ಟು ಓಡೋಗೋಕ್ಕಾಗಲ್ಲ. ಇವತ್ತು ಈ ವಯಸ್ಸಲ್ಲಿ ನಾನು 41 ವರ್ಷ ನನಗೆ, ಈಗೆಲ್ಲ ಬಿಟ್ಬಿಟ್ಟು ನಾನು ಬೇರೆ ಏನೋ ಮಾಡ್ತೀನಿ ಅಂದ್ರೆ ಆಗಲ್ಲ. 25 ವರ್ಷದಲ್ಲಿ ಮಣ್ಣು ಹೊತ್ಬಿಟ್ಟು ಬೇರೆ ಆಗಲ್ಲ. ಇಲ್ಲೇ ಮಾಡಬೇಕು, ಇಲ್ಲೇ ಬದುಕಬೇಕು. ಎಲ್ಲಿ ಓಡೋಗ್ಬಿಟ್ಟಿರ್ತೀನಿ ಅಲ್ವಾ? ಎಲ್ಲ ಕೈಗೆ ಸಿಗೋಂಗೆ ಇರ್ತೀನಿ. ಅದು ಮೇನ್ ರೋಡಲ್ಲೇ ನಾನು ಇಲ್ಲೇನೋ ಅಂಗಡಿ ಇಟ್ಕೊಂಡಿದ್ದೀನಿ. ನಾನೇ ಇಟ್ಕೊತೀನಿ ಮೇಡಮ್. ಊರು ಬಿಟ್ಟು ಹೋಗಿದ್ರೆ ಆಗೋಗ್ತಿತ್ತಲ್ಲ. ಹಾಂ, ಜನಗಳು ಹೇಳೋದು ಏನಿಲ್ಲ, ಬರೀ 1 ವರ್ಷ ತೋರಿಸೋದನ್ನು ದಯವಿಟ್ಟು ಯಾರೂ ನಂಬಬೇಡಿ. 2 ವರ್ಷ ಕತೆ ಇರುತ್ತೆ, ದಯವಿಟ್ಟು 2 ವರ್ಷ ಕತೆನ ಕೇಳಿ. ಆವಾಗಲೇ ಎಲ್ಲ ಅರ್ಥ ಆಗೋದು, ನಿಜ ಏನು ಅಂತ, ಸತ್ಯ ಏನು ಅಂತ ಗೊತ್ತಾಗೋದು. ಇಷ್ಟೇ ನಾನು ಕೇಳ್ಕೊಳ್ಳೋದು. ನಮ್ಮ ಸಮಸ್ಯೆ ಬಿಡಿ, ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೊಂಡು ಏನೋ ಮಾಡಬೇಕು. ಬಟ್ ಎಲ್ಲರೂ ಇದನ್ನೊಂದು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಮ್ಮ ವಿಚಾರ ಅಂತಲ್ಲ, ಯಾವುದೇ ವಿಚಾರ ಆಗಲಿ 2 ವರ್ಷ ದಯವಿಟ್ಟು ಕೇಳಬೇಕು. 1 ವರ್ಷ ಯಾವತ್ತೂ ಕೇಳಬೇಡಿ. ಕಲಾವಿದರು ಅವರು ಬಣ್ಣ ಹಾಕಿದಾಗಲೂ ಕಲಾವಿದರು ಇರ್ತಾರೆ, ಬಣ್ಣ ಹಾಕದೇ ಇದ್ದಾಗಲೂ ಕಲಾವಿದರಾಗೇ ಇರ್ತಾರೆ. ನೋಡಿದ್ರಲ್ಲ, ಇದು ಕೋರಮಂಗಲ ಅನಿಲ್ ಅವರ ಮಾತಾಗಿತ್ತು. ಸೊ ಅವ್ರು ಹೇಳೋರ ಪ್ರಕಾರ 2 ವರ್ಷದಿಂದ ನಾವು ಥಿಂಕ್ ಮಾಡಬೇಕು, ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಇನ್ನೇನಾಗ್ಬೋದು, ಇದಕ್ಕೆ ಏನೆಲ್ಲ ಒಂದು ಹುರುಪು ಸಿಗ್ಬೋದು ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಾಗುತ್ತೆ.